ಗ್ರಾಮ ದೇವತೆಯಾದ ಆ ತಾಯಿ ಲಕ್ಷ್ಮೀದೇವಿಯ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇವತ್ತಿನ ದಿನ ಸುಕ್ಷೇತ್ರ ಮೂಲ ಸಂಸ್ಥಾನ ಮಠದ ಬಬಲಾದಿ ಸದಾಶಿವ ತಾಯಿ ಚಂದ್ರಗಿರಿ ಅಜ್ಜನವರ ಈ ವಾಗನಿಮಾರ್ ತೋಟದ ಕೃಷ್ಣ ಕಿತ್ತೂರಿನ ಗ್ರಾಮದ ಶಾಖಾ ಮಠದ ಜಾತ್ರಾ ಉತ್ಸವ. ಈ ಉತ್ಸವಕ್ಕೆ ವಿಶೇಷವಾಗಿ ಮೆರುಗು ತಂದುಕೊಟ್ಟಂತಹ ಸಮಸ್ತ ಗ್ರಾಮಸ್ಥರಿಗೆ ಹಾಗೂ ನನ್ನ ತಾಯಂದ್ರಿಗೆ ಹೃದಯಪೂರ್ವಕ ಶರಣಾರ್ಥಿಗಳು ಅರ್ಪಿಸ್ತೇನೆ. ಯಾವುದಕ್ಕೂ ಈ ಜಾತ್ರೆಗೆ ನಮ್ಮ ಸಹೋದರನಾದ ಸಿದ್ದರಾಮಯ್ಯ ಸ್ವಾಮಿಗಳು ಬರಬೇಕಾಗಿತ್ತು. ಮುಂಜಾನೆ ಅನಾರೋಗ್ಯದ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತ ನಾಳೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವ ಜವಾಬ್ದಾರಿಯನ್ನು ನೀವು ಗ್ರಾಮಸ್ಥರು ನಮಗೆ ವಹಿಸಿಕೊಟ್ಟಿರೋದ್ರಿಂದ ನಮಗೆ ಸಾಕಷ್ಟು ಹೃದಯಪೂರ್ವಕ ಸಂತೋಷ ಆಗ್ತದೆ. ನನಗನಿಸ್ತೈತಿ ಅದೃಷ್ಟ ನಮ್ಮ ಹನುಮಂತ ಹೇಳ್ತಾನ ನಮ್ಮ ಗ್ರಾಮಕ್ಕೆ ಬಂದದ್ದು ಅದೃಷ್ಟ ಅಂತ ಹೇಳಿ. ಇಲ್ಲಪ್ಪ, ಕೃಷ್ಣ ಕಿತ್ತೂರಿನ ಮಕ್ಕಳನ್ನ ಭಕ್ತರಾಗಿ ಮಾಡ್ಕೊಡೋದು ನನ್ನ ಅದೃಷ್ಟ ಅಂತ ನಾನು ತಿಳ್ಕೊಂಡೆ. ಯಾಕಂದ್ರೆ ಈ ಕೃಷ್ಣ ಕಿತ್ತೂರಿನ ಹೆಸರನ್ನ ನಾನು ಯಾವಾಗ ಕೇಳಿದ್ದೆಪ್ಪ ಅಂದ್ರೆ, ಈಗೊಮ್ಮೆ 6 ವರ್ಷದಿಂದ ನೀರು ಬಂದು ಪ್ರವಾಹ ಬಂದಿತ್ತು ಎಲ್ಲ ಕಡೆ. ಅವಾಗ ಕೃಷ್ಣ ಕಿತ್ತೂರು ಗ್ರಾಮ ಭಾರಿ ಮುಳುಗಡೆ ಆಗಿತ್ತು. ನೀರು ಬಂದಾಗ ಚಕ್ರವರ್ತಿ ಸೂಲಿಬೇಲಿಯವರು ಬಂದಿದ್ರಿಲ್ಲ. ಆ ಗ್ರಾಮದ ಒಬ್ಬ ಆಯಿನ ಇಂಟರ್ವ್ಯೂ ಮಾಡಿ ಹೇಳಿದ್ರು, ನೀರು ಬರ್ತಾನೆ ಅಷ್ಟಪ್ಪ, ನೀರು ಬಂದ ಮೇಲೆ ಮತ್ತೆ ನಮ್ಮ ಮೆಟ್ಟಿಗೆ ನಾವು ಇರ್ತೀವಿ, ನಮ್ಮ ಜಾಗ ಬಿಟ್ಟು ಹೋಗೋದಿಲ್ಲ ಅಂದು. ಅವಾಗ ಕೃಷ್ಣ ಕಿತ್ತೂರು ಗ್ರಾಮವನ್ನು ಡ್ರೋನ್ ಮೂಲಕ ನೋಡಿದ್ದು. ಆದ್ರೆ ಆ ಗ್ರಾಮಕ್ಕೆ ಇಲ್ಲಿ ಬರ್ತೀನಿ ಅನ್ನೋ ನನ್ನ ಕನಸು ಮನಸ್ಸಾಗಿದ್ದಿಲ್ಲ. ತಾಯಿ ಚಂದ್ರಗಿರಿ ಸದಾಶಿವಪ್ಪನ ಆಶೀರ್ವಾದದಿಂದ ಇದ ಗ್ರಾಮಕ್ಕೆ ಗುರುವಿನ ಸ್ಥಾನ ಕೊಟ್ಟಿರಿ. ತಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಶರಣಾರ್ಥಿ ಹೇಳ್ತಾನೆ. ಇನ್ನೊಂದು ತಾಯಂದಿರಿ ಮುಖ್ಯವಾಗಿ ಹೇಳಬೇಕಾದ ವಿಷಯ ಅಂದ್ರೆ, ಕೃಷ್ಣ ಕಿತ್ತೂರಿನ ಗ್ರಾಮಸ್ಥರ ತಾಯಂದಿರ ಕೈಯಾಗ ಅನ್ನದ ಒಂದು ಋಣಾನುಬಂಧ ರೇಖೆ ದೊಡ್ಡದೈತಿ. ನಾನು ಬಹಳಷ್ಟು ಮುಧೋಳ, ಬೆಳಗಾವ, ಗುಲ್ಬರ್ಗ ಎಲ್ಲ ಊರಾಗ ಅಡ್ಡಾಡೀನಿ. ಆದ್ರೆ ಕೃಷ್ಣ ಕಿತ್ತೂರ್ನ್ಯಾಗ ಅಣ್ಣ ಎಷ್ಟು ಈಡಾಕೈತಪ್ಪ ಅಂದ್ರೆ, ನೀವು ಒಂದಲ್ಲ 10 ಲಕ್ಷ ಮಂದಿಗೆ ಬಂದ್ರು ಅಣ್ಣ ಈಡಾಕೈತಿ. ಅಂತ ಅನ್ನದ ಲಕ್ಷ್ಮಿ ನಿಮ್ ಕೈಯಾಗೈತಾಯಿ. ಯಾಕಂದ್ರ ಅವು ಚಿನ್ನ ತೋರಿಸ್ತಾವು. ಈಗ ಬಂದಾಗ ನೋಡಿದ್ನಿ, ಬೋಗನ್ಯಾಗ ಅಣ್ಣ ಅರ್ಧದ ಮೇಲಿತ್ತು. ಅಂದ್ರ ಸ್ವತಃ ಅನ್ನದ ಲಕ್ಷ್ಮಿನೇ ತಮ್ಮ ಹೊಲದ ಬಂದಾಳ. ತಮ್ಮತೆಗೆ ರೊಕ್ಕ ಐತೆ ರೂಪಾಯಿ ಐತೆ ಗೊತ್ತಿಲ್ಲ, ಅಣ್ಣ ಮಾತ್ರ 100ಕ್ಕೆ 100 ಐತಿ. ತಾಯಿ ಚಂದ್ರಗಿರಿ ಸದಾಶಿವ ಅಪ್ಪಶ್ವರಿಂದ ಅಣ್ಣ ಸದಾ ನಿಮ್ಗೆ ಹಿಂಗೆ ಇರ್ಲತ್ತ ಬೆಳ್ಕೊತಿರ್ತಾರೆ. ಈ ಯಾವ ದೇವ್ರ ಜಾತ್ರೆ ಮಾಡಬಹುದು, ಸದಾಶಿವಪ್ಪ ತಾಯಿ ಚಂದ್ರಗಿರಿ ಜಾತ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಲೆಕ್ಕದಾಗಿರ್ಬೇಕಾಗತ್ತೆ ಮನುಷ್ಯ. ಯಾಕಂದ್ರೆ ಸಿದ್ಧಾಟಿಗೆ ಪುರುಷರು ಇವರು, ಸಾಮಾನ್ಯ ದೇವರಲ್ಲ. 3 ಲೋಕದ ಒಡೆಯನ ಜಾತ್ರಾ ಮಹೋತ್ಸವ. ಅದರಾಗೂ ಮುಖ್ಯವಾಗಿ ಏನಂದ್ರೆ, ಅಣ್ಣ ಕಲಿಯುಗದಲ್ಲಿ ನಮ್ಮನ್ನ ಯಾವುದಾದರೂ ಕಾಪಾಡುವ ಒಂದು ಪುಣ್ಯ ಇತ್ತಂದ್ರೆ ಅನ್ನದಾನ. ನಮಗೆ ಗೊತ್ತಿರಬೇಕು, ಒಂದೊಂದು ಊರಾಗ ಹಣ್ಣಿದ್ರೆ ನೀಡವ್ರು ಇರುವುದಿಲ್ಲ, ನೀಡವ್ರಿದ್ರ ಹಣ್ಣುಗಳು ಹಾಕಿರೋದಿಲ್ಲ. ಏನೇನೇನೇನೋ ಇರ್ತಾವ. ನಾವು ಇನ್ನೊಬ್ರ ಬಗ್ಗೆ ಮಾತಾಡೋದು ಬೇಡ. ಆದ್ರೆ ನಮ್ಮ ಕೃಷ್ಣ ಕಿತ್ತೂರ್ನ್ಯಾಗ ಮುತ್ತೇನ ಜಾತ್ರೆ ಅಂದ್ರೆ ಪ್ರತಿಯೊಬ್ಬರು ಓಡಿ ಬಂದು, ಅದ್ರಾಗ ಲವಲೋಕಿಗಳು ಯುವಕರು ಮುದುಕರು ಎಷ್ಟು ಚಂದ ಓಡಾಡಿ ಮಾಡ್ತಾರಂದ್ರ, ಆ ನಮ್ಮ ದಾದಾಗಲಿ ಮುತ್ಯಾಗಳು ಇವರ ಏನ್ರ ಹರಿದ ಯುವಕರು ಕಂಡಂಗೆ ಕಾಣ್ತಾರೆ ಈ ಜಾತ್ರೆ. ಅದಕ್ಕೆ ಏನು ಇದು ಪುಣ್ಯದ ಕೆಲಸ ಮಾಡಕತ್ತಿರ್ತಾಯಿ ಸದಾಶಿವಪ್ಪ ತಾಯಿ ಚಂದ್ರಗಿರಿ ಜಾತ್ರೆ.
ಇದು ಕಾಲಜ್ಞಾನದಾಗ ಮೊದಲೇ ಹೇಳೈತಿ 365 ಕಡೆ ಹಸಿರು ಜೆಂಡಾ ಹೇಳ್ಬೇಕು. ಆ ಹಸಿರು ಜೆಂಡಾ ಎದ್ದ ಮ್ಯಾಲ ಸದಾಶಿವಪ್ಪಗ ಇನ್ನೊಬ್ಬಗ ವಾಗ್ವಾದ ಆಗಬೇಕು. ಅವಾಗ ಲೋಕಲಯ ಆಗ್ಬೇಕು. ಮತ್ತ ಸದಾಶಿವಪ್ಪ ಚಂದ ಬಸವನ ರೂಪದಾಗ ಹುಟ್ಟಿ ಬರ್ಬೇಕು. ಹಂಗ ಇವು ಜೆಂಡಾ ಹೇಳ್ಕೊತ ಹೋಗು. ಯಾಕಂದ್ರ ಸದಾಶಿವಪ್ಪನ ಗುಡಿಗೆ ಕಳಸ ಇರುವುದಿಲ್ಲ, ಇದು ಅಂತ್ಯ ಅಲ್ಲ. ಹಂಗಾಗಿ ಹೇಳ್ಕೊತ ಹೋಗುದು. ಆದ್ರೆ ಒಂದು ಹೇಳ್ತೀನಿ, ಸದಾಶಿವಪ್ಪನ ಜಾತ್ರೆ ಮಾಡಬೇಕು, ಸದಾಶಿವಪ್ಪನ ಒಂದು ಭಕ್ತಿ ಮಾಡ್ಬೇಕಾದ್ರೆ ಸರಳ ಶಾಂತಿ ಎಚ್ಚರಿಕೆಯಿಂದ ಮಾಡ್ರಿ. ಯಾಕಂದ್ರೆ 3 ಲೋಕದ ಆಗು ಹೋಗುವ ಕಾಲಜ್ಞಾನವನ್ನು ಹೇಳುವಂಥ ಮಠ ಇದು. ಅದಕ್ಕೆ ನಮ್ಮ ಗ್ರಾಮಸ್ಥರು ಹೇಳಿದ್ರಿಂದ ಎರಡು ಮಾತಾಡಕತ್ತೀನಿ. ಏನು ಮಾತಾಡೋದು ನುಡಿಯಲ್ಲ, ನಾಳೆ ಮಾತಾಡಬೇಕು. ಏನು ಅಡ್ವಾನ್ಸ್ ಬಂದಿನಿಂದ ನಾಳೆ ಸ್ಟೇಜ್ ಮ್ಯಾಗ ಏನು ಹೇಳಬೇಕು, ಏನು ಮಾತಾಡಬೇಕು, ಏನು ಮಾತಾಡ್ಬೇಕು ನಾಳೆ ಮಾತಾಡ್ತೀನಿ. ಯಾವುದಕ್ಕೂ ಇನ್ನೊಮ್ಮೆ ಏನು ಹೇಳ್ಬೇಕು ಅಂದ್ರೆ ಹೇಳ್ತೀನಂದ್ರೆ, ಈ ಸದಾಶಿವಪ್ಪನ ಜಾತ್ರೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದ್ರಿ ಗ್ರಾಮಸ್ಥರಿಗೆ ಶರಣ ಶರಣಾರ್ಥಿಗಳು. ಇದು ಹಿಂಗ ಅಲ್ಲ, ವರ್ಷ ಕಳೆದ್ರು, ಶತಮಾನಗಳು ಕಂಡ್ರು ಸದಾಶಿವಪ್ಪನ ಜಾತ್ರೆ ಹಿಂಗ ನಡ್ಕೋತ ಹೋಗ್ಲಿ, ಹಿಂಗ ಮುಂದುವರಿಲಿ. ನನ್ನ ತಾಯಂದ್ರ ಕೈಗಳು ಹಿಂಗ ಅನ್ನ ಹಾಕೋತಿರ್ಲಿ. ಎಷ್ಟು ಮಂದಿಗೆ ಅನ್ನ ಹಾಕೋತ ಹೋಗ್ತೀರಿ ಅಷ್ಟು ಪಾಲ ತಾಯಿ ಚಂದ್ರಗಿರಿ ಸದಾಶಿವಪ್ಪ ನಿಮ್ಮನ್ನು ಯಾವತ್ತೂ ಕಣ್ಣಿಟ್ಟು ಕಾಪಾಡ್ತಾರಂತ ನಾನು ಇದನ್ನು ಪ್ರಸಾದ ಮಟ್ಟ ಹೇಳ್ತೀನಿ. ಹಾಕ್ರೇವ ಎಷ್ಟು ಅನ್ನ ಹಾಕ್ತಿರ್ಲಿ ಅದ್ರ 10 ಪಾಲು ಕೊಡ್ತಾನೆ ಭಗವಂತ. ಎಷ್ಟು ನೋಡ್ರಿ, ಶುಭ ಶಕುನ. ಅಲ್ಲೇ ಇನ್ನೂ ಅನ್ನ ಅರ್ಧ ಕರ್ದೈತಿ, ಇದು ಶುಭ ಶಕುನ. ಒಮ್ಮೊಮ್ಮೆ ತಾಗಿ ಇರ್ತಿರ್ತಾರ ಬೋಗನ್ಯಾಗ, ಆದ್ರೆ ನಿಮ್ಮಲ್ಲಿ ಇನ್ನೂ ಅನ್ನ ಐತಿ. ಯಾಕಂದ್ರೆ 1000 ಅಲ್ಲ, ಲಕ್ಷ ಮಂದಿ ಬಂದು ಉಂಡು ಹೋದ್ರು ನಿಮ್ಮಲ್ಲಿ ಅನ್ನ ಕಡಿಮೆ ಆಗೋದಿಲ್ಲ. ಅಂತದನ್ನ ದೇವಿ ಕೃಷ್ಣ ಕಿತ್ತೂರಿನ ತಾಯಿ ಲಕ್ಷ್ಮೀದೇವಿ ನಿಮ್ಗೆ ಕೊಟ್ಟಾಳ. ಆ ಆಶೀರ್ವಾದ ಸದಾ ನಿಮ್ಮ ಆಗಿರ್ತೈತಿ. ಹಿಂಗ ಅನ್ನ ಹಾಕೋತ ಪುಣ್ಯ ಸಂಪಾದಿಸ್ಕೊತ ಹೋಗ್ರಿ ತಾಯಿ ತಂದೆ ಅಂತ ಹೇಳಿ ಸಮಸ್ತ ಕೃಷ್ಣ ಕಿತ್ತೂರು ಗ್ರಾಮಸ್ಥರಿಗೆ ಕೈ ಮುಗಿದು ಶರಣ ಶರಣಾರ್ಥಿಗಳು ಅರ್ಪಿಸ್ತಾರೆ.